ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇದು ಶುಕ್ರವಾರದ ವ್ಲಾಗು. ಆ್ಯಕ್ಚುಲಿ ಶುಕ್ರವಾರ ಆಗಿ ತುಂಬ ದಿನವೇ ಆಗಿದೆ. ಇನ್ನೇನು ನಾಳೆಗೆ ಇನ್ನು ಒಂದು ಶುಕ್ರವಾರ ಬರ್ತಾ ಇದೆ. ಬಟ್ ಈ ವಿಡಿಯೋ ತುಂಬ ಲೇಟಾಗಿ ಬರ್ತಿದೆ. ಕೆಲವೊಂದು ಕಾರಣಗಳಿಂದ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ವಿಡಿಯೋಗಳಿದ್ದರೂ ಕೂಡ ನನಗೆ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ವಲ್ಪ ಈ ಥರ ವಿಡಿಯೋಗಳು ಲೇಟ್ ಆಗ್ತಿರೋದಕ್ಕೆ ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ. ಮತ್ತು ನಾನು ಇವಾಗ ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಅವನಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವನು ನನಗೆ ಇವಾಗ ಏನು ಹೆಲ್ಪ್ ಅಷ್ಟು ಮಾಡ್ತಾ ಇಲ್ಲ, ಅಂದರೆ ಮೀನ್ಸ್ ಮಾಡಿಸ್ಕೋತಾ ಇಲ್ಲ. ಸ್ವಲ್ಪ ಅವ್ನು ರೆಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಅವನನ್ನು ನಾನು ಅದಷ್ಟು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ನಾನೇ ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 1 ವೀಕಿಂದ ಕೂಡ ಹೀಗೆ ನಡೀತಾ ಇದೆ ನನಗೆ. ಹಾಗಾಗಿ ವೀಡಿಯೋಗಳನ್ನ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಇವತ್ತಿನ ತಿಂಡಿಗೆ ನಾನು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದ್ದೆ. ಸೊ ತುಂಬ ಟೈಮ್ ಕಡಿಮೆ ಇದ್ದಿದ್ದ ಸಿಂಪಲಾಗಿ ಇದನ್ನೇ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಚಿತ್ರಾನ್ನ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡಿಗೆ ಡಬ್ಬಿಗೆ ಕಟ್ತಾಯಿದ್ದೀನಿ. ಯಾಕಂದರೆ ಅವರು ಈ ವೆದರಲ್ಲಿ ಮೊಸರನ್ನ ತಿನ್ನೋದಿಲ್ಲ. ಹಾಗಾಗಿ ಫಸ್ಟ್ ಅವರಿಗೆ ಚಿತ್ರಾನ್ನ ಕಟ್ಬಿಟ್ಟು ಅವರಿಬ್ರಿಗೂ, ಆಮೇಲೆ ನಾನು ನನ್ನ ಡಬ್ಬಿಗೆ ಮೊಸರನ್ನ ಹಾಕ್ಕೊಂಡು ತೊಗೊಂಡೋಗೋಣ ಅಂಥೇಳಿ ಇವತ್ತು ಇದನ್ನೇ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ಸ್ಕೂಲಿಗೆ ಹೊರಟೆ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಸ್ಕೂಲಿಂದ ಬಂದಮೇಲೆ ನಾನು ವಿಡಿಯೋನ ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಸ್ಕೂಲಿಂದ ಬಂದ ಮೇಲೆ ಇವತ್ತು ಈವ್ನಿಂಗು ನನ್ನ ಮಗನಿಗಾಗಲೇ ಹುಷಾರಿಲ್ಲ ಅಂತ ಹೇಳಿದೆ. ಸ್ವಲ್ಪ ಕೆಮ್ಮಾಗಿತ್ತು. ಹಾಗಾಗಿ ಅವನಿಗೆ ಪೆಪ್ಪರ್ ಚಿಕನ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಮಾಡೋದಕ್ಕೆ ನಾನು ಇವಾಗ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅದಕ್ಕೆ ನೋಡಿ ನಾನಿಲ್ಲಿ 1 ರಿಂದ 1.5 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಕಾಳು ಮೆಣಸನ್ನು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಅದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಮೆಣಸು ಮತ್ತು 1 ಸ್ಪೂನಷ್ಟು ಜೀರಿಗೆ. ಸೊ ಜೀರಿಗೆ ಫ್ಲೇವರ್ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಜೀರಿಗೆನ ಕಡಿಮೆ ಮಾಡ್ಕೋಬಹುದು ಬೇಕಾದರೆ. ಇಲ್ಲ ಜೀರಿಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಜೀರಿಗೆ ಆದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಹಾಕ್ಕೋತಾ ಇದ್ದೀನಿ ಮತ್ತು 1/2 ಸ್ಪೂನಷ್ಟು ಸೋಂಪು ಕಾಳು. ಸೊ ಇದು 4 ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ನಾವು ನಿಧಾನವಾಗಿ ಹುರ್ಕೋಬೇಕು. ಒಳ್ಳೆ ಅರೋಮಾ ಬರುತ್ತೆ ಇದ್ರದ್ದು, ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟಿರುತ್ತಲ್ಲ, ಸೊ ಅಂಥ ಟೈಮಲ್ಲಿ ಮತ್ತು ರಸಮ್ ಜೊತೆಗೆ ಸೈಡ್ಸ್ಗೆ ಏನೂ ಇಲ್ಲ ಅಂತ ಹೇಳಿದಾಗ, ಸೊ ಆ ಟೈಮಲ್ಲಿ ಇದನ್ನು ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಅರೋಮಾ ಬರುತ್ತೆ ಅದರದ್ದು, ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ನಾವು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಇವಾಗ ಇದು ಕಂಪ್ಲೀಟಾಗಿ ರೋಸ್ಟ್ ಆಯಿತು. ಇದನ್ನು ಸ್ವಲ್ಪ ನಾನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ನಾವು ಪೌಡರ್ ಮಾಡ್ಕೋಬೇಕು. ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕಲ್ಲಲ್ಲಿ ಅದನ್ನು ನಾವು ಕುಟ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಪೌಡರ್ ಆಗಿಬಿಟ್ರೆ ಮಿಕ್ಸಿನಲ್ಲಿ ಅಷ್ಟೊಂದೇನು ಟೇಸ್ಟ್ ಬರೋಲ್ಲ, ಅಂದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಇಲ್ಲಿ ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸೊ ಪೌಡ್ರ್ ಅಂದರೆ ತುಂಬ ಏನು ನೈಸ್ ಪೌಡ್ರ್ ಏನು ಆಗೋದಿಲ್ಲ ಇದರಲ್ಲಿ. ಸ್ವಲ್ಪ ಹಾಗಾಗಿ ಸಿಗುತ್ತೆ ಬಾಯಿಗೆ ಮೆಣಸು ಜೀರಿಗೆ ಎಲ್ಲ ಕೂಡ. ಸೊ ಆ ರೀತಿ ಅದನ್ನು ನಾನು ಕ್ರಷ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಮಿಕ್ಸಿನಲ್ಲಿ ಮಾಡೋದಕ್ಕಿಂತ ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ಓಕೆ, ಈಗ ಪೌಡರ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಗ್ಯಾಸ್ ಮೇಲೆ ಎರಡು ಕಡೆಯೂ 2 ಬಾಣಲಿನ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ನಾನು 2 ರೆಸಿಪಿ ಮಾಡ್ತಾ ಇರೋದು. ಅಂದರೆ ಒಂದು ಚಿಕನ್ ಗ್ರೇವಿ ಮತ್ತು ಚಿಕನ್ ಪೆಪ್ಪರ್ ಚಿಕನ್ನು. ಚಿಕನ್ ಗ್ರೇವಿ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಹಾಗೆ ನನಗೆ ಅದರ ರೆಸಿಪಿನೇನು ಶೇರ್ ಮಾಡ್ತಾ ಇಲ್ಲ. ಬಟ್ ಚಿಕನ್ ಪೆಪ್ಪರ್ ರೆಸಿಪಿ ಮತ್ತು ನಾನು ಶೇರ್ ಮಾಡ್ತಿರೋದು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಒಟ್ಟೊಟ್ಟಿಗೆ 2 ಮಾಡ್ಕೊಂಬಿಟ್ರೆ ಟೈಮ್ ಬ್ಯಾಲೆನ್ಸ್ ಆಗುತ್ತೆ ಅಂಥೇಳಿ ಒಟ್ಟಿಗೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನೋಡಿ 2 ಬಾಣಲೆ ಕೂಡ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆನ ಫಸ್ಟು ಬಿಸಿ ಆಗೋದಕ್ಕೆ ಬಿಡಬೇಕು. ಸೊ ಹಾಗೆ ಆ ಕಡೆ ಚಿಕನ್ ಗ್ರೇವಿ ಕೂಡ ನಾನು ಎಣ್ಣೆ ಹಾಕಿದ ನಂತರ ಚಿಕನನ್ನು ತೊಳೆದು ಹಾಕ್ಕೊತಾ ಇದ್ದೀನಿ. ತೊಳೆದು ಇಟ್ಕೊಂಡಿದ್ದೆ ಆಲ್ರೆಡಿ ನಾನು. ಸೊ ಆ ಚಿಕನನ್ನು ಹಾಕಿ ಅದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ, ಇವಾಗ ಇದಕ್ಕೆ ಎಣ್ಣೆ ಕೂಡ ಕಾದಿದೆ. ಅದಕ್ಕೆ ಫಸ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ಮಲ್ಟಿ ಟಾಸ್ಕಿಂಗ್ ಅಂದರೆ ಇದೆ ಅಲ್ವಾ ನೋಡಿ, ಒಟ್ಟೊಟ್ಟಿಗೆ 2 ಕಡೆ ನೋಡಬೇಕು, 2 ಕಡೆ ಕೈ ಮಾಡಬೇಕು. ಸೊ ಹೆಂಗಿರುತ್ತೆ ವರ್ಕಿಂಗ್ ವುಮೆನ್ಸ್ ಅಥವಾ ವುಮೆನ್ಸ್ದು ಒಂದು ಲೈಫ್ ಸ್ಟೈಲೇ ಹೀಗಿರುತ್ತೆ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ಸೊ ಹಾಗೆ ನಾನು ಈ ಕಡೆ ಇದನ್ನು ಫ್ರೈ ಮಾಡೋದಕ್ಕೆ ಬಿಟ್ಟು ಆ ಕಡೆ ನಾನು ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಚಿಕನ್ ಗ್ರೇವಿಗೆ. ಹಂಗಾಗಿ ಸ್ವಲ್ಪ ಅದು 2ಕ್ಕೂ ಟೈಮ್ ತೊಗೊತಾ ಇದೆ. ಸೊ ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಫ್ರೈ ಆಗಿದೆ. ಈಗ ಅದಕ್ಕೆ ನಾನು 1 ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೋತಾ ಇದ್ದೀನಿ ಅಲ್ಲಿ. ಸೊ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಏನು ತೆಗೆಯೋದು ಬೇಡ, ಮೇಲ್ಗಡೆ ಸಿಪ್ಪೆ ಹಾಗೇ ಇರಲಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹೇಗೆ ಅಂದರೆ ಬೆಳ್ಳುಳ್ಳಿ ಕಲರ್ ಫುಲ್ ಚೇಂಜ್ ಆಗುತ್ತೆ ನೋಡಿ, ಗೋಲ್ಡನ್ ಕಲರ್ ಆಗುತ್ತಲ್ವ, ಅಲ್ಲಿ ತನಕ ನಾವು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ನೋಡಿ ನಿಮಗೆ ಕಾಣಿಸ್ತಿದೆಯಾ ಹೆಂಗಾಗಿದೆ ಕಲರ್ ಅಂತ. ಸೊ ಈಗ ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ ಮತ್ತು 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಒಣಮೆಣ್ಸಿನ್ಕಾಯಿ ನಾನು ಹಾಗೇ ಫುಲ್ ಉದ್ದಕ್ಕೇ ಹಾಕ್ಕೊಂಡಿದ್ದೀನಿ ನೋಡಿ, ಅದು ಸಿಡಿತಾ ಇದೆ. ಅದಾದಮೇಲೆ 2 ಹಸಿಮೆಣಸು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಮೆಣಸಿನ್ಕಾಯಿನ 2 ಭಾಗ ಮಾಡಿದ್ದೀನಿ. ಮತ್ತು ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕೂಡ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸೊ ಇದೆಲ್ಲ ನಮಗೇನು ಸಿಗೋದಿಲ್ಲ, ಅಂದರೆ ಚಿಕನ್ ಜೊತೆಗೆಲ್ಲ ಮಿಕ್ಸ್ ಆಗಿ ಕರುವಾಗ್ಬಿಡುತ್ತೆ. ಒಂದು ಸಣ್ಣ ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಈ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವಿವಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೇಕು. ಸೊ ಬೆಳ್ಳುಳ್ಳಿ ಆವಾಗಲೇ ಹಾಕಿರೋದ್ರಿಂದ ಜಸ್ಟ್ ಇದಕ್ಕೆ ಪೇಸ್ಟ್ ಹಾಕ್ಕೊಂಡು ಸಾಕಾಗುತ್ತೆ ಇಲ್ಲಿ. ಸೊ ಚೆನ್ನಾಗಿ ಪೇಸ್ಟನ್ನು ಹಾಕಿ ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಟೊಮೊಟೊ ಎಲ್ಲ ಏನು ಹಾಕೋ ಹಾಗಿಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಈ ಚಳಿ ಟೈಮಲ್ಲಂತೂ ಒಂದು ಒಳ್ಳೆಯ ರೆಸಿಪಿ ಇದು. ಸೊ ಇವಾಗ ಇದಕ್ಕೆ ನೋಡಿ ನಾನು ತೊಳೆದಿಟ್ಕೊಂಡಿರುವಂಥ ಒಂದು ಅರ್ಧ kg ಚಿಕನನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಸೊ ಚಿಕನನ್ನು ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾವು ಅದರ ನೀರೆಲ್ಲ ಹಿಂಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಾಂದರೆ ಚಿಕನ್ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಅದರದ್ದು ಒಂದು ರೀತಿಯ ಗಬ್ಬು ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಹಾಗೆ ಆ ಕಡೆ ಕೂಡ ನೋಡ್ತಾ ಇದ್ದೀರ ನೀವು, ಚಿಕನ್ ಗ್ರೇವಿಗೆ ಮಸಾಲೆ ಎಲ್ಲ ಹಾಕಿ ರೆಡಿಯಾಗಿದೆ. ಅದನ್ನು ಕೂಡ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಚಿಕನ್ನಿಗೆ ಒಂದು ಸ್ವಲ್ಪ ಉಪ್ಪು, ಅಂದರೆ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜಾಸ್ತಿ ಏನು ಇದರಲ್ಲಿ ಗ್ರೇವಿ ಥರ ಬರೋದಿಲ್ಲ ಅಲ್ವಾ, ಡ್ರೈ ಥರ ಇರುತ್ತೆ. ಹಾಗೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಈ ರೆಸಿಪಿ. ಆ್ಯಕ್ಚುಲಿ ಅವನೇ ಇಷ್ಟಪಟ್ಟು ಕೇಳಿದ್ದು ಪೆಪ್ಪರ್ ಚಿಕನ್ ಮಾಡಿಕೊಡಿ ಅಂತ. ತುಂಬ ಇಷ್ಟಪಟ್ಟು ತಿಂದ ಕೂಡ ಅವನು. ಸೊ ಈಗ ನೋಡಿ ಒಂದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ
ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. ಸೊ ಈ ಟೈಮಲ್ಲಿ ನಮ್ಮ ಮನೆಗೆ ನಮ್ಮ ಚಿಕ್ಕ ಮಾವ ಬಂದಿದ್ದರು, ಹಾಗಾಗಿ ಅವರು ಸ್ವಲ್ಪ ಪಕ್ಕದಲ್ಲಿ ಕಾಫಿ ಕೂಡ ಇಟ್ಟಿದ್ದೀನಿ ನಾನು. ಅದು ಕೂಡ ಕಾಫಿ ಕೂಡ ರೆಡಿ ಆಗ್ತಾಯಿದೆ ಅಲ್ಲಿ. ಸೊ ಇವಾಗ ನೋಡಿ ಚೆನ್ನಾಗಿ ಇದು ಬೆಂದಿದೆ. ಸೊ ನೀರನ್ನು ಹಾಕೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ರಫಾಗಿ ಅದು ಬೆಂಡ್ ಥರ ಬಂದುಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಅದಕ್ಕೆ ನಾನೇನು ಹುರಿದು ಕುಟ್ಟಿಟ್ಕೊಂಡಿದ್ದೆಲ್ಲ ಪುಡಿ ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಕಂಪ್ಲೀಟ್ ಎಲ್ಲ ಪುಡಿ ಕೂಡ ಹಾಕ್ತಾಯಿದ್ದೀನಿ, ಅಂದರೆ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಪೌಡರ್ ಬೇಕು. ಸೊ ಎಲ್ಲನೂ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದು ಬೇಯ್ಕೋಬೇಕು. ಆ ಒಂದು ನೀರು ಮತ್ತು ಎಣ್ಣೆಯಲ್ಲಿ ಫುಲ್ ಡ್ರೈ ಆಗಬೇಕು, ಅದು ಬೆಂದು ನೀರೆಲ್ಲ ಸುಂಡೋಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಅದನ್ನು ನಾವು ಬೇಯಿಸ್ಕೊಳ್ಳೋಣ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಪೆಪ್ಪರ್ ಪೌಡ್ರೆಲ್ಲ ಹಾಕಿದ್ಮೇಲೆ ಹೇಗೆ ಬಂದಿದೆ ಅದ್ರ ಕಲರ್ ಅಂತ. ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕ್ಕೋಬಹುದು. ನಾನು ಯಾವುದೇ ರೀತಿ ಸಾಸ್ಗಳನ್ನು ಹಾಕದೆ ಮಾಡ್ತಾ ಇರೋದು ಇವತ್ತು. ಸೊ ನೋಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕಿಟ್ಟೆ. ಸೊ ಫೈನಲಿ ಪೆಪ್ಪರ್ ಚಿಕನ್ನು ಕಂಪ್ಲೀಟಾಗಿ ಬೆಂದು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಖಂಡಿತ ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ. ಆಗಲೇ ಹೇಳ್ದಂಗೆ ರಸಮ್ ಜೊತೆ ಅಥವಾ ಬೇಳೆ ಸಾಂಬಾರು ಜೊತೆಗೆ, ಅಥವಾ ಈ ಚಳಿಗಾಲದಲ್ಲಿ ಕೆಮ್ಮೆಲ್ಲ ಏನಾದರೂ ಆಗಿ ಅಥವಾ ಹುಷಾರು ತಪ್ಪೇನಾದರೂ ನಮಗೆ ಬಾಯಿ ಕೆಟ್ಟಿದ್ರೆ ಅದನ್ನು ನೀವು ಮಾಡ್ಕೊಂಡು ತಿನ್ಬೋದು. ಸೊ ಈಗ ಫೈನಲ್ಲಾಗಿ ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಸೊ ಇವಾಗ ಫ್ಲೇಮ್ ಆಫ್ ಆಗಿರಬೇಕು, ಇಲ್ಲಾಂದರೆ ಅದು ಹುಳಿ ಬಂದುಬಿಡುತ್ತೆ, ಕಹಿ ಬರುತ್ತೆ ಹುಳಿ ಅದಕ್ಕೆ. ಸೊ ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪೆಪ್ಪರ್ ಚಿಕನ್ ರೆಡಿ ಆಯಿತು. ಸೊ ಹಾಗೆ ಇವತ್ತಿನ ನಮ್ಮ ನೈಟ್ ಡಿನ್ನರ್ ಕೂಡ ರೆಡಿ ಆಯಿತು. ಪೆಪ್ಪರ್ ಚಿಕನ್ನು, ಹಾಗೆ ರೈಸು ಮತ್ತು ಚಿಕನ್ ಗ್ರೇವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಈ ವಿಡಿಯೋ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.